2,000 ರೂಪಾಯಿ ಅಷ್ಟೇ, ಡಿಸ್ಕೌಂಟ್ ಇತ್ತು. ಅಲ್ಲ ಕಣೆ, ನೀನು ಹಬ್ಬಕ್ಕೆ ವರಮಲಕ್ಷ್ಮಿ ಕೂಸಕ್ಕೆ 2,000 ರೂಪಾಯಿ ಬೇಕು ಅಂತ ಇಸ್ಕೊಂಡೆ ಅಲ್ವಾ? ಈಗ ನೋಡಿದ್ರೆ ಸೀರೆಗೆ 2,000 ರೂಪಾಯಿ ಮಾಡ್ಬಿಟ್ಟಿದ್ಯಾ? ರೀ ಅದು ಏನಿಲ್ಲ, ವರಮಲಕ್ಷ್ಮಿ ಹಬ್ಬಕ್ಕೆ ನಾವು ಅಷ್ಟೊಂದೆಲ್ಲ ರೆಡಿ ಮಾಡ್ಕೋತೀವಲ್ವಾ, ನಾವು ಸ್ವಲ್ಪ ಚೆನ್ನಾಗಿ ರೆಡಿ ಆಗಿಲ್ಲ ಅಂದ್ರೆ ಹೇಗೆ ಹೇಳಿ? ಅವ್ರನ್ನೆಲ್ಲ ಕರಿತೀವಿ ಅರ್ಶಿನ ಕುಂಕುಮಕ್ಕೆ, ಅವರೆಲ್ಲ ನಮ್ಮನ್ನೇ ನೋಡ್ತಾರಲ್ಲ ರೀ, ಅದಕ್ಕೇನೆ ನಾವು ಅವತ್ತಿನ ದಿನ ಲಕ್ಷ್ಮಿ ತರನೇ ಕಾಣಬೇಕು. ಮನೆ ಹೆಣ್ಮಕ್ಳು ಲಕ್ಷ್ಮಿ ತರನೇ ಕಳಕಳೆಯಾಗಿದ್ರೆ ಬಂದವ್ರ ಮುಂದೆ ಜಂಬ ಕೊಚ್ಕೋಬಹುದು ರೀ. ಅಯ್ಯೋ ಅಲ್ಲ ಕಣೆ, ಅದಕ್ಕೆ ನೋಡಿದ್ರೆ ಅಷ್ಟು ಸಿಂಪಲ್ ಆಗಿರ್ತಾರೆ ಪಾಪ, ಅವ್ರು ಏನೂ ತಗೊಂಡಿಲ್ಲ ಅನ್ಸುತ್ತೆ. ನೀನ್ ಮಾತ್ರ ಇಷ್ಟೊಂದು ಗ್ರ್ಯಾಂಡ್ ಆಗಿ ರೆಡಿ ಆಗ್ಬಿಟ್ರೆ ಹೇಗೆ? ಪಾಪ ಅವ್ರು ಬೇಜಾರ್ ಮಾಡ್ಕೊಳಲ್ವೇನೆ? ಅಯ್ಯೋ ಅದಕ್ಕೆ ನಾನೇನ್ರಿ ಮಾಡ್ಲಿ, ಬೇಕಾದ್ರೆ ಭಾವನ ಹತ್ರ ಕೊಡಿಸ್ಕೊಳ್ಳಿ ಬಿಡಿ. ಇವಾಗ ನಾನ್ ತಗೊಂಡಿಲ್ವಾ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು? ಹಾಗೆ ಅವರು ಬೇಕಾದ್ರೆ ತಗೊಳ್ಳಿ, ಅವ್ರೇನು ತಗೊಳ್ಳಲ್ಲ, ಅವ್ರು ಏನು ಹಾಕೊಳ್ಳಲ್ಲ ಅಂತ ಅನ್ಬಿಟ್ಟು ನಾನೇನು ಹಾಕೊಳ್ತಾ ಇಲ್ಲ. ನನಗೂ ಸಾವಿರಾರು ಆಸೆಗಳಿರುತ್ತಪ್ಪ, ಏನ್ ಮಾಡೋದು? ನಮ್ಮಪ್ಪ ಹೋಗಿ ಹೋಗಿ ಇಂಥ ಮನೆ ಕೊಟ್ರು ನನಗೆ. ಶ್ರೀಮಂತ ಮನೆ ಕೊಟ್ಟಿದ್ರೆ ನನ್ನನ್ನ ಈ ರೀತಿ 2,000 ರೂಪಾಯಿಗೆಲ್ಲ ಯೋಚನೆ ಮಾಡ್ಬೇಕಿತ್ತ ನಾನು?